ಎಲ್ರಿಗೂ ನಮಸ್ಕಾರ. ನಾವು ಹೋಗ್ತಾ ಇದೀವಿ ಕೆಮ್ಮಣ್ಗುಂಡಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ. ಎಲ್ರು ಕೂಡ ಕೇಳಿರ್ತೀರ ಕೆಮ್ಮಣ್ಗುಂಡಿ. ನಾವೀಗ ಹೋಗ್ತಾ ಇದೀವಿ. ನಿಮಗೆ ಕಂಪ್ಲೀಟ್ ವಿಡಿಯೋ ನಾನು ತೋರಿಸ್ತೀನಿ ಹೇಗಿದೆ ನಮ್ಮ ಕೆಮ್ಮಣ್ಗುಂಡಿ ಅಂತ. ಅದೇ ಕಲ್ಲತ್ತಿಗಿರಿ ಅಂಟಿ ಏನು ಇವನು ದರ್ಶಿ ಬರ್ತಾನೆ. ಕಲ್ಲತ್ತಿಗಿರಿ ಮೇಲೆ ಕಾಣ್ತಿದೆ ನೋಡಿ ನರಿಯ ನೀರು. ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕಲ್ಲತ್ತಿಗಿರಿ. ಅಲ್ಲಿ ವಾಟ್ರ್ ಬೀಳ್ತಾ ಇದೆ ನೋಡಿ. ವಾಟರ್ ಫ್ಲೋಯಿಂಗ್ ಆಗ್ತಾ ಇರೋದು ನಿಮಗೆ ಕರೆಕ್ಟಾಗಿ ಕಾಣ್ತಾ ಇದೆ. ಇದು ಹೋಗೋಕ್ಕಿಂತ ಸ್ವಲ್ಪ ಮುಂಚೆ ಅಂದರೆ ನಾವು ಕಲ್ಲತ್ತಿಗಿರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಊರಿದು. ಇದು ಲಾಸ್ಟ್ ಊರಿದು. ಇಲ್ಲಿ ಬಿಟ್ಟರೆ ಇನ್ನು ಎಲ್ಲೂ ಅಂಗಡಿಗಳೆಲ್ಲೂ ಸಿಗೋದಿಲ್ಲ. ಏನು ಹುಡುಕ್ಬೋದು ಅಂದರೆ ಏನು ಕೂಡ ಸಿಗೋದಿಲ್ಲ ಇಲ್ಲಿ. ಪ್ರತಿಯೊಂದು ಕೂಡ ಇಲ್ಲಿ ತೊಗೊಂಡೇ ಹೋಗ್ಬೇಕು. ಏನೇ ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲೇ ಮಾಡಬೇಕು. ಊಟ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕು. ಟಿಫನ್ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕು. ಅಣ್ಣ ಊರ ಹೆಸರೇನಣ್ಣ? ಬಳ್ಳಾವರ. ಈಗ ನಾವು ಕೆಮ್ಮಣ್ಗುಂಡಿಗೆ ಹೋಗ್ತಾ ಇದ್ದೀವಿ. ಫಸ್ಟು ತುಂಬ ಚೆನ್ನಾಗಿದೆ ಮಾತ್ರ ವ್ಯೂಸ್ ಇಲ್ಲಿ. ಏನಂದರೆ ಚಳಿ ತಡ್ಕೊಳಕ್ಕಾಯ್ತಿಲ್ಲ ಅಷ್ಟೇ. ಎಲ್ಲೋ ಅಪರೂಪಕ್ಕೆಲ್ಲೋ ನಮ್ಮ ಬಿಸಿಲು ಸೂರ್ಯದೇವರು ನೋಡ್ಬಿಟ್ವಿ. ತುಂಬ ಚೆನ್ನಾಗಿದೆ, ಒಂಥರ ಸಕ್ಕತ್ತಾಗಿದೆ ವ್ಯೂಸ್ ಎಲ್ಲ. ಲವರ್ ಬಾಯ್ ಲೋಹಿತ್ ಅಂತ ಸರ್ಚ್ ಮಾಡಿ ಸಿಗ್ತಾನೆ. ಮಾಡಿಯಲ್ಲಪ್ಪ ಹೇಮಂತ್ ಅಂತ ಸರ್ಚ್ ಮಾಡಿ ಸಿಗ್ತಾನೆ. 3 ಜನ ಹೋಗ್ತಾ ಇದ್ದೀವಿ. ಪಯಣ ಪ್ರಾರಂಭ. ಇದು ವಿಲೇಜ್ ಲ್ಯಾಂಡ್. ಇದು ಒಂಥರ ಇಲ್ಲಿ ಹೆಂಗೆ ಅಂದರೆ ಟ್ರಿಪ್ಪಿಗೆ ಬರೋದು ಒಂದು ಕಡೆ ಆದರೆ ಇಲ್ಲಿ ಜೀವನ ಮಾಡೋರೆ ಒಂದು ಕಡೆ. ನಮಗೆ ಇದು ಒಂದು ದಿನದ ನರ್ಕ, ಒಂದು ದಿನದ ಖುಷಿ ಅನ್ಕೋಬೋದು. ಅಲ್ಲ ನಮಗಿದು ಒಂದು ದಿನದ ಖುಷಿ. ಬಟ್ ಇಲ್ಲಿದ್ದವರಿಗೆ ದಿನ ಖುಷಿನೇ. ನಮ್ಮ ಬೈಕ್ ಯಾವ್ದು ಗೊತ್ತಾ? ನಾವು ಹೋಗ್ತಾ ಇರೋ ಬೈಕು ಗೊತ್ತಿಲ್ಲ ನೋಡಿ. ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನಮ್ಮ ಗಾಡಿ ನೋಡ್ತೀರಾ? ಚೆನ್ನಾಗಿದೆ. ಅಲ್ಲಿಗೆ ಹೋಗ್ಬೇಕು ನಾವೀಗ. ಆಲ್ಮೋಸ್ಟ್ ನಾವು ಬರ್ತಾ ಮೇಲೆ ಕಲ್ಲತ್ತಿಗಿರಿ
ಇದು ಗುರು ಸ್ವರ್ಗ ಅಂದರೆ ಸ್ವರ್ಗ ಬೇರೆ ಎಲ್ಲೂ ಇಲ್ಲ. ಸ್ವರ್ಗ ಇರೋದೇ ಇಲ್ಲಿ. ಸತ್ಮೇಲೆ ಸಿಗೋ ಸ್ವರ್ಗ ಬೇರೆ, ಬದುಕಿದ್ದಾಗಲೇ ಅನುಭವಿಸೋ ಸ್ವರ್ಗ ಇದು. ತುಂಬ ಚಿಕ್ಕ ಆಯ್ತಿದೆ. ಇದು ಕೆಮ್ಮಣ್ಣುಗುಂಡಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ, ಭದ್ರಾ ಅಭಯಾರಣ್ಯ. ತುಂಬ ಭಯ ಆಗುತ್ತೆ. ಇಲ್ಲಿ ಯಾವ ಹುಲಿ ಬರುತ್ತೋ ಚಿರತೆ ಬರುತ್ತೋ ಗೊತ್ತಿಲ್ಲ, ಆದ್ರೂ ಹೋಗ್ತಾ ಇದ್ದೀವಿ. ಮುಂದ್ಗಡೆ ಒಂದು ಕಾರು, ಅದೊಂದು ಜೀಪು, ಅದು ಅವಾಗಲಿಂದ ಹೋಯ್ತಾ ಇದೆ. ಅದು ಎಲ್ಲಿಗೆ ಹೋಯ್ತಾನೋ ಗೊತ್ತಿಲ್ಲ, ಅದು ಏನು ಅಂತಲೂ ಗೊತ್ತಿಲ್ಲ. ಇನ್ನು 2 ಕಿಲೋಮೀಟ್ರ್ ಕೆಮ್ಮಣ್ಣುಗುಂಡಿಗೆ. ಮುಂದ್ಗಡೆ ಬಸ್ ಹೋಗ್ತಿದೆ, ಎಲ್ಲ ನೋಡ್ತಾ ಇದ್ದೀರಲ್ಲ ಬಸ್ಸು ನೋಡಿ. ಭದ್ರಾ ಅಭಯಾರಣ್ಯ ಏನು ಒಂದು ಇದು ಈ ಕೆಮ್ಮಣ್ಣುಗುಂಡಿ ಈಗ ತಾನೇ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗ್ತಾ ಇದೆ. ನೋಡೋಣ ಮುಂದೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಕೆಮ್ಮಣ್ಣುಗುಂಡಿ ಆ್ಯಕ್ಚುಲ್ ರೋಡ್ ಇದೆ. ಅಂದ್ಕೊಂಡೆ ನಾನು ಹೆಸರಲ್ಲೇ ಬೇಕಾಯ್ತು ಕೆಮ್ಮಣ್ಣು ಸೇರ್ತೀನಿ ಅಂತ. ಎಲ್ಲಿ ನೋಡಿದ್ರು ಕೆಮ್ಮಣ್ಣು. ಪ್ರೇಮಿಗಳ ತಾಣ ಕೆಮ್ಮಣ್ಣುಗುಂಡಿ. ಪರವಾಗಿಲ್ಲ ತಡಲ್ ಹತ್ತತ್ತೆ. ನಮ್ಮ ಗಾಡಿ ತುಂಬ ಎನರ್ಜಿಯಲ್ಲಿದೆ, ಫಾಸ್ಟಾಗಿ ಹೋಯ್ತೈತೆ. ತುಂಬ ಚೆನ್ನಾಗಿದೆ, ಮಳೆ ಹರಿತಾ ಇದೆ, ಹನಿ ಹನಿ ಮಳೆ. ನೋಡೋಣ ಮುಂದೆ ಯಾವ ರೀತಿ ಇರುತ್ತೆ ಅಂತ. ಪ್ರಪ್ರಥಮ ಬಾರಿಗೆ ನಾನು ಕೆಮ್ಮಣ್ಣುಗುಂಡಿಗೆ ಹೋಗ್ತಾ ಇರೋದು. ಅದೇ ಹೇಳಿದ್ದು, ನಾನು ಪ್ರಪ್ರಥಮ ಬಾರಿಗೆ ಹೋಗ್ತಾ ಇರೋದು. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದವ್ರೆ, ನನಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಅವ್ರೆ. ನೋಡೋಣ ಹೆಂಗಿರುತ್ತೆ ಅಂತ. ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲೂ ನೋಡಿದ್ರು ರೆಸಾರ್ಟ್ ರೆಸಾರ್ಟ್ ರೆಸಾರ್ಟ್. ನೋಡೋಣ ನೆಕ್ಸ್ಟ್ ಟೈಮ್ ಒಂದು ಪ್ಲಾನಿಂಗ್ ಇದೆ. ನಮ್ಮ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಪ್ಲಾನಿಂಗ್ ಇದೆ. ಚಿಕ್ಕಮಗಳೂರು ಸೈಡ್ ಹೋಗೋಣ. ಈಗ ಸದ್ಯಕ್ಕೆ ಕೆಮ್ಮಣ್ಣುಗುಂಡಿ ನೋಡ್ಕೊಂಡು. ಪ್ರವಾಸಿ ಮಂದಿರ, ದತ್ತಾತ್ರೇಯ ದೇವಸ್ಥಾನ. ಒಂದು ಬೋರ್ಡ್ ಐತಿ. ಈಗ ತಾನೇ ಎಂಟ್ರಿ ಆಗ್ತಾ ಇದೆ. ವೆಲ್ಕಮ್ ಗೇಟ್. ಆಲ್ಮೋಸ್ಟ್ ಎಲ್ಲ ಬರೋದು ಕೆಮ್ಮಣ್ಣುಗುಂಡಿಗಲ್ಲ, ಅಪ್ಪೆ ಫಾಲ್ಸಿಗೆ ಹೋಗೋಕ್ಕೆ. ವೆಲ್ಕಮ್ ಗೇಟ್ ಎಷ್ಟು ತೋಳ್ತಾರೆ ನೋಡೋಣ. ಇಲ್ಲಿ ಅಂದರೆ ಇರೂಸ್ ಫಾಲ್ಸಿ ವಯಸ್ಕರಿಗೆ ಒಬ್ಬರಿಗೆ, ದ್ವಿಚಕ್ರ ವಾಹನ ಒಬ್ಬರಿಗೆ 10, 35, 50, 90, 120, 180, 200, 500, 3500. 3500 ಏನಕ್ಕೆ? ವೆಡ್ಡಿಂಗ್ ಫೋಟೋ ಶೂಟಿಂಗೇನು 3500 ರೂಪಾಯಿ ಕಟ್ಟಿಸ್ಕೊಳ್ತಾರೆ. ಈ ಥರ ನಮ್ಮ ಹುಡುಗ ಕಟ್ತಾವನೆ. ವೆಲ್ಕಮ್ ಗೇಟ್ ಅದೀರಾ. ಕೆಮ್ಮಣ್ಣುಗುಂಡಿ ಕೇವಲ 1.2 ಕಿಲೋಮೀಟರ್ ಅಷ್ಟೇ ಇರೋದು. ಇದೆ ನೋಡಿ, ಇದೇ ವ್ಯೂಸ್ ಹೋಗೋಂಥ ಪಾಯಿಂಟ್. ಒಳ್ಳೆ ಬೇಸಿಗೆ ಅರಮನೆ ಇದ್ದಂಗಿದೆ. ನೋಡ್ತಾ ಇದ್ದೀರಲ್ಲ, ಬೇಸಿಗೆ ಅರಮನೆ ಇದ್ದಂಗಿದೆ. ಬಟ್ ತಪ್ಪುಳ್ಕೊಬೇಡಿ, ಇದು ಬೇಸಿಗೆ ಅರಮನೆ ಅಲ್ಲ, ಏನಂತಲೂ ಗೊತ್ತಿಲ್ಲ. ಗಿಡ ಇಲ್ಲ, ನರ್ಸರಿ. ಓಕೆ, ಕೆಮ್ಮಣ್ಣುಗುಂಡಿಯ ವೀಲ್ ರೆಸಾರ್ಟ್ ಇರ್ತಾನೆ. ಬಂದಿದ್ದು ವೀಲ್ ರೆಸಾರ್ಟಿಗೆ, ಕೆಮ್ಮಣ್ಣುಗುಂಡಿ ವೀಲ್ ರೆಸಾರ್ಟ್. ಹಾಂ, ವಾವ್, ತುಂಬ ಚೆನ್ನಾಗಿದೆ.
ಅವನ ಅಜ್ಜಿ ಏನು ಸಖತ್ತಾಗಿದೆ ಗುರು. ಇಲ್ಲಿ ಒಂದು ದಿನ ಸ್ಟೇ ಆಗಬೇಕಂತ ಆಸೆ, ಆದರೆ ಏನು ಮಾಡೋದು. ಮತ್ತೆ ಬಾ ಇದು ಒಂದು ವಾ 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 ವಾ. ಇದು ಆ್ಯಕ್ಚುಲ್ ವ್ಯೂಸ್ ಅಂದರೆ ಇದು ಕಾಣ್ತಾ ಇದೆಯಲ್ಲ. ಗ್ರೇಟ್. ಆ್ಯಕ್ಚುಲಿ ಎಲ್ಲ ಗಾಡಿಗಳನ್ನ ನಿಲ್ಲಿಸುವಂಥ ಪಾರ್ಕಿಂಗ್ ಸ್ಥಳಗಳಿದು. ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಂತ ಹೇಳಬೇಕಂದ್ರೆ ಪ್ರತಿಯೊಬ್ಬ ಏನಾದರೂ ಶೂಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಜಸ್ಟ್ ನಮ್ಮ ಬೈಕ್ ಗೊತ್ತಾ ಇದೆ. ಯಾರೋ ಪಾದಾಚಾರಿ ನಡ್ಕೊಂಡೇ ಹೋಯ್ತವ್ರೆ. ಅರೆ ವಾ, ಬ್ಯೂಟಿಫುಲ್ ದತ್ತಾತ್ರೇಯ ಭವನ. ಈ ದತ್ತಾತ್ರೇಯ ದೇವರಿಗೆ ಹೆಚ್ಚಿನದಾಗಿ ನಾನು ನೋಡಿದ್ದೀನಿ. ಯಾಕೆಂದರೆ ಚಿಕ್ಕಮಗಳೂರೆಲ್ಲ ದತ್ತಾತ್ರೇಯ ಪೀಠ ಅಲ್ವಾ ಇರೋದಲ್ಲ, ಹತ್ರ ಅಲ್ವಾ, ಹಂಗಾಗಿ ಎಲ್ಲರೂ ಕೂಡ ದತ್ತಾತ್ರೇಯ ಅಂತ ನೇಮಿಟ್ಕೊಂಡವ್ರೆ. ಇಲ್ಲಿ ನೋಡಿ ಮರಗಳೆಲ್ಲ ನೋಡ್ತಾ ಇದ್ದೀರ, ಏನಂತ ನಂಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಒಂಥರ ಹೊಸ ರೀತಿ ಮರಗಳು, ಚೀನಿ ಮರನ ಏನೋ ಅಂತಾರೆ. ಹಂಗೆ ನಮ್ಮ ಬುಲೆಟ್ ಸೌಂಡ್ ಹೆಂಗೆ ಬರ್ತಿದೆ. ವಾವ್ ವಾವ್ ವಾವ್. ವ್ಯೂಸ್ ಯಾರು ನೋಡಿಲ್ಲ ಅಂದರೆ ವ್ಯೂಸ್ ನೋಡಿ ಒಂದ್ಸರಿ. ಎಲ್ಲರೂ ನೋಡಿದ್ರೆ ನೀನು ನೋಡು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಕಾಣಿಸಿದಾರ ಅಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಈ ನಮ್ಮ ಫ್ರೆಂಡ್ಸ್ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರಿಬ್ಬರು ಫಸ್ಟಲ್ಲೇ ಆಲ್ರೆಡಿ ತುಂಬ ಬಂದಿದ್ದಾರೆ ಇಲ್ಲಿಗೆಲ್ಲ. ನಾನು ಮೊದಲನೇ ಬಾರಿಗೆ ನನ್ನ ಕೆಮ್ಮಣ್ಣಗುಂಡಿ ಪ್ರವಾಸ ಇಲ್ಲಿಗೆ ಪ್ರಾರಂಭ ಆಗ್ತಾ ಇದೆ. ಈಗ ತಾನೇ ಪ್ರಾರಂಭಗೊಳಿಸ್ತಾ ಇದ್ದೀನಿ ನನ್ನ ಕೆಮ್ಮಣ್ಣಗುಂಡಿ ಪ್ರವಾಸವನ್ನು. ನೋಡೋಣ, ಆದಷ್ಟು ನಿಮಗೆ ಕೆಮ್ಮಣ್ಣಗುಂಡಿಯನ್ನು ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆ್ಯಕ್ಚುಲಿ ನೀವು ವಿಡಿಯೋ ನೋಡೋಕ್ಕಿಂತ ಒಂದು ಸತಿ ಬರಬೇಕು ಇಲ್ಲಿಗೆ. ಯಾರು ಬಂದಿಲ್ಲ ಅವ್ರು ಒಂದು ಸರಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಫುಲ್ಲು ಚಳಿಗಳು ಇಲ್ಲಿ. ನಮ್ಮ ಫ್ರೆಂಡ್ಸ್ ನಡುತ್ತಾರೆ. ಮಲೆನಾಡಿನ ಗಿರಿಮುಡಿಯ ಪುಷ್ಪ ಟೋಟಲ್ ಇದ್ರ ವಿಡಿಯೋ. ಅಲ್ಲಿ ನಮ್ಮ ರಾಜರುಗಳು ತುಂಬ ಹತ್ತುವಾಗಿ ಕಾಣ್ತಾ ಇದ್ದಾರೆ. ಮೇಲೆ ಹೋಗ್ಬೇಕಂತ ಪ್ಲಾನ್ ಇದೆ, ನೋಡೋಣ. ಮೇಲೆ ಹೋಗುವಂಥ ಸಮಯ ಬಂದರೆ ಈಗ ಹೋಗ್ತೀನಿ. ಇದು ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಹತ್ತೋದ ಪಾಯಿಂಟ್ ನಿಮಗೆ ಕೂಡ ಎಲ್ಲ ಕಾಣ್ತಾ ಇರ್ಬೋದು ನೋಡಿ. ಬನ್ನಿ ಒಂದು ಸತಿ ಯಾರಾದರೂ ಅಂದರೆ ಯಾರು ಬಂದಿರಲ್ಲ ಅವ್ರು ಖಂಡಿತವಾಗ್ಲೂ ಬನ್ನಿ, ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಇನ್ನೆಷ್ಟು ಪ್ರೇಮಿಗಳಿಗೋಸ್ಕರ ಸಿಟ್ಟಿಂಗ್ ಟೇಬಲ್ಸ್ ಇದೆ. ಹೇಳಬೇಕಂದ್ರೆ ಕಂಪ್ಲೀಟಾಗಿ ಕೆಮ್ಮಣ್ಣಗುಂಡಿ ಅನ್ನೋದು ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಬನ್ನಿರಿ. ಈಗ ನಾವು ಫೋಟೋ ಸೆಷನನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಆಲ್ರೆಡಿ ಕ್ಯಾಮ್ರಾ ತೊಗೊಬಂದ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಈಗ ನಾನು ಹೋಗ್ತಾ ಇದ್ದೀರಲ್ಲ, ಈಗ ನನ್ನ ಪಯಣ ಇಲ್ಲಿ. ಆ್ಯಕ್ಚುಲಿ ಇದು ನೋಡಲೇಬೇಕಾದಂಥ ವ್ಯೂ ಅಂದರೆ ಅದು ಇದೆ. ಲೆಟ್ಸ್ ಸ್ಟಾರ್ಟ್. ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚಳಿ 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 ತಾಳೆನು ಈ ಚಳಿಯಾ. ಒಂದು ಕಪ್ ಟೀ ಇರಬೇಕಾಗಿತ್ತು ನನ್ನ ಸನಿಹ. ಸಖತ್ತಾಗಿದೆ ಈ ಚಳಿಯಲ್ಲಿ. ಹಾಗೆ ಟೀ ಕುಡ್ಕೊಂಡು ಏನಾದರೂ ತಿನ್ಕೊಂಡು ಎಂಜಾಯ್ ಮಾಡೋಕ್ಕೆ ಕ್ಯಾಮ್ರಾ ತಂದವ್ರೆ. ಫೋಟೋಶೂಟ್ ಮಾಡೋದೇ ಈಗ. ವಾರೆ ವಾ, ದಿಸ್ ಈಸ್ ಗ್ರೇಟ್ ಮೂಮೆಂಟ್.
ವಾವ್, ಅದ್ಭುತವಾದ ವ್ಯೂ, ಎಲ್ಲರೂ ಕೂಡ ನೋಡಬೇಕು. ಈಗ ನಮ್ಮ ಹುಡುಗರದ್ದು ಫೋಟೋ ಸೆಷನ್ ನಡೀತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ. ಈಗ ನಾವು ಕೂಡ ಫೋಟೋನ ತೆಗೆಸ್ಕೊಳ್ಳೋಣ. ಚಳಿ ಚಳಿ, ತುಂಬಾನೇ ಚಳಿ. ನಾನು ಹೇಳೋದಕ್ಕಿಂತ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ನಡುಗ್ತಾ ಇರೋದೇ ಜಾಸ್ತಿ. ಇನ್ನು ಕೆಳಗಡೆ ಏನೋ ಇರಬೇಕೇನೋ. ಅದ್ಭುತವಾದ ಪ್ಲೇಸ್ ಇದು. ನಿಮಗೆ ಇನ್ನೂ ಹೆಚ್ಚು ಮತ್ತು ನೆಕ್ಸ್ಟ್ ಈಗ ನನ್ನ ಪಯಣ ಕಲ್ಲತ್ತಿಗಿರಿ ಕಡೆಗೆ ಹೋಗ್ತೀನಿ. ಅಲ್ಲೂ ಕೂಡ ಕಲ್ಲತ್ತಿಗಿರಿನೂ ಕೂಡ ನಿಮಗೆ ಆಲ್ಮೋಸ್ಟ್ ತೋರಿಸ್ತೀನಿ. ಈ ಒಳ್ಳೆ ಫೋಟೋಶೂಟ್ಗೆ ಒಳ್ಳೆ ಪ್ಲೇಸ್ ಇದು. ನನ್ನ ಅಂದಾಜಿಲ್ಲೆಲ್ಲ ಸಾಂಗ್ಗಳು ಶೂಟ್ ಎಲ್ಲ ಆಗಿದೆ ಅನಿಸುತ್ತೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಕಡೆ ಅವರ ಒಂದು ಕಾಲದಲ್ಲಿ ಒಳ್ಳೆ ಶೂಟಿಂಗ್ಸ್ ಪ್ಲೇಸ್ ಇದು. ಓಕೆ, ಮತ್ತೊಂದು ಸರಿ ನೀವು ನೋಡ್ತಾ ಇದ್ದೀರಾ ಇದೇ ವ್ಯೂಸ್. ಏನಪ್ಪ ಈ ಡ್ರೆಸ್ಸು ಒಂದು ಸತಿ ಒಂದು ಹಾಕೊಂಡು ಅಂತ ನಾನು ಫೋಟೋಶೂಟಿಗೆ ಬಂದಿದ್ದು. ಆ್ಯಕ್ಚುಲಿ ನಾವು ಫೋಟೋಶೂಟ್ ಮಾಡಬೇಕಂತ ಬಂದಿದ್ದು, ಹಾಗಾಗಿ ಇದು ಬೇರೆ ಡ್ರೆಸ್ಸಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಫೋಟೋಶೂಟ್ ಮುಗಿದಿದೆ. ನಿಮಗೂ ಕೂಡ ಏನಾದರೂ ಫೋಟೋಶೂಟ್ ಬರಬೇಕಂದ್ರೆ ತುಂಬ ಚೆನ್ನಾಗಿದೆ ಪ್ಲೇಸು, ಬನ್ನಿ. ಒಳ್ಳೆ ಪ್ಲೇಸು, ಫುಲ್ಲು ಫ್ರೀ ಇರುತ್ತೆ. ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಬೇಕಾದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇದೆ ಕೆಳಗಡೆ, ತುಂಬ ಚೆನ್ನಾಗಿದೆ. ಯಾರಾದರೂ ಬರಬೇಕಂದ್ರೆ ಬನ್ನಿ. ಎಲ್ಲ ರೀತಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು, ಎನಿಥಿಂಗ್ ಈಸ್ ಈಸಿ. ಒಳ್ಳೆ ಚೆನ್ನಾಗಿ ಫೋಟೋಶೂಟ್ ಮಾಡ್ಬೋದು. ಹಾಗೆ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಬರಬೇಕು, ಫ್ಯಾಮಿಲಿ ಜೊತೆ ಬರಬೇಕಂದ್ರೆ ನಿಮಗೆಲ್ಲ ತುಂಬ ವ್ಯವಸ್ಥೆ ಇದೆ ಇಲ್ಲಿ. ನಿಮಗೆ ಸ್ಟೇ ಆಗೋದಕ್ಕೋಸ್ಕರನೂ ಕೂಡ ಒಂದು ಒಳ್ಳೆ ರೂಮ್ಸ್ಗಳು ಕೂಡ ಇದೆ, ಚೆನ್ನಾಗಿದೆ. ಈ ವ್ಯೂಸ್ಗೆ ಒಳ್ಳೆ ಚೆನ್ನಾಗಿದೆ ನೋಡಿ. ನಿಮಗೆ ಯಾವ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ನಿಮ್ಗೆ ಯಾವ ರೀತಿಯಲ್ಲಿ ನೇಚರಲ್ಲಿ ಗಾಳಿ ಬೇಕು, ಅಥವಾ ಯಾವ ರೀತಿ ನಿಮಗೆ ನೇಚರ್ ಹೆಲ್ಪ್ ಆಗಬೇಕು, ಎಲ್ಲದೂ ಕೂಡ ಹೆಲ್ಪ್ ಇದೆ. ಓಕೆ, ಥ್ಯಾಂಕ್ ಯು. ಅಂತೂ ಇಂತೂ ಕೆಮ್ಮಣ್ಣಗುಂಡಿಗೆ ಬಂದಾಯಿತು. ಈಗ ಕೆಮ್ಮಣ್ಣಗುಂಡಿ ವ್ಯೂಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್, ಲೆಟ್ಸ್ ಸ್ಟಾರ್ಟ್. ಫೋಟೋಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು. ನೋಡೋಣ, ಫೋಟೋಶೂಟ್ ಮಾಡೋಣ. ಚೆನ್ನಾಗಿದೆ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಜಸ್ಟ್ ನೋಡಿ, ವ್ಯೂ ಪಾಯಿಂಟ್ ನಿಮಗೆಲ್ಲ ಕಾಣ್ತಾ ಇರಬೇಕಲ್ಲ. ಜಸ್ಟ್ ನೋಡಿ, ಒಳ್ಳೆ ಪ್ಲೇಸು, ಚೆನ್ನಾಗಿದೆ. ಯಾರಾದರೂ ಏನಾದರೂ ಕೆಮ್ಮಣ್ಣಗುಂಡಿಗೆ ವಿಸಿಟ್ ಮಾಡಿದ್ರೆ ಇಂಥ ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡೇ ಬನ್ನಿ. ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಫೋಟೋಶೂಟ್ಗೆ ಒಳ್ಳೆ ಚೆನ್ನಾಗಿದೆ. ನಿಮಗೆ ಫೋಟೋಶೂಟ್ಗೆ ಇರ್ಬೋದು, ಪ್ರತಿಯೊಂದು ಯಾವುದೇ ರೀತಿ ಪ್ರೀ ವೆಡ್ಡಿಂಗ್ ಶೂಟು ದೆನ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ನ್ಯಾಚುರಲ್ ಆಗಿದೆ. ನೇಚರ್ ಫೋಟೋಗ್ರಫಿಗೋಸ್ಕರ ತುಂಬ ಚೆನ್ನಾಗಿದೆ. ನೋಡೋಣ, ಹೋಗೋಣ. ನೋಡ್ರಲ್ಲ, ನೋಡ್ತಾ ಇದ್ದೀರಾ ಬೆಟ್ಟ. ಸ್ವಲ್ಪ ಮುಂದೆ ಹೋದರೆ ಹೀಗೆ ಆ ಕಡೆ ಹೋದರೆ ನಿಮಗೆ ಟೋಟಲಿ ಇದು ಅಬ್ಬೆ ಫಾಲ್ಸ್ ಸಿಗುತ್ತೆ. ಅಬ್ಬೆ ಫಾಲ್ಸ್ ವ್ಯೂಸ್ ಅವೆಲ್ಲ. ಇದು ಸ್ವಲ್ಪ ಮೇಲೆ, ಕೆಮ್ಮಣ್ಣಗುಂಡಿ ಸ್ವಲ್ಪ ಮೇಲೆ ಬಂದು ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ. ತುಂಬ ಚೆನ್ನಾಗಿದೆ. ಫೈನಲಿ ನಾವು ಫುಲ್ಲು ಕೆಮ್ಮಣ್ಣಗುಂಡಿ ತುದಿಯಲ್ಲಿ ಇದ್ದೀವಿ. ಎಲ್ಲರ ನೋಡಿ, ನನ್ನ ಫ್ರೆಂಡ್ ಏನೇನೋ ಹೇಳ್ತಾ ಇದ್ದಾನೆ. ಫುಲ್ಲು ಫೋಟೋಶೂಟಲ್ಲಿ ಅಂದರೆ ಫೋಟೋಶೂಟ್ ಮೂಡಲ್ಲಿದ್ದಾರೆ ಎಲ್ಲರೂ. ಒಳ್ಳೆ ಚೆನ್ನಾಗಿದೆ ಪ್ಲೇಸ್ ಅಲ್ವಾ. ಎಂಥವ್ರಿಗೂ ಕೂಡ ಬೇಕಾದ್ರೂ ಫೋಟೋಶೂಟ್ ಮಾಡಿಸ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ನೋಡಿ, ಹಿಂಗೆ ವ್ಯೂಸ್ಗಳು ಚೆನ್ನಾಗಿದೆ. ಖಂಡಿತ ಕೆಮ್ಮಣ್ಣಗುಂಡಿಗೆ ಬಂದವರು ಈ ವ್ಯೂವನ್ನು ನೀವು ನೋಡಲೇಬೇಕು, ನೋಡಬೇಕಾದಂಥ ವ್ಯೂ. ಫೋಟೋಶೂಟ್ ಪರ್ಪಸ್ಗೋಸ್ಕರ ಇಷ್ಟು ದೂರ ಬರ್ತಾರೆ ಜನಗಳೆಲ್ಲ. ಫೋಟೋಶೂಟ್ಗೋಸ್ಕರ ಟೋಟಲಿ ಚೆನ್ನಾಗಿದೆ ಪ್ಲೇಸ್ ಇದು. ನಾವಿರೋದು ಕಲ್ಲತ್ತಿಗಿರಿಯ ಮೇಲ್ಭಾಗದಲ್ಲಿರುವಂಥದ್ದು. ಕಲ್ಲತ್ತಿಗಿರಿ ಸ್ವಲ್ಪ ಕೆಳಗಾಗುತ್ತೆ. ನಾವು ಮೇಲ್ಭಾಗದಲ್ಲಿರುವಂಥ ಕಾಫಿ ತೋಟದಲ್ಲಿದ್ದೀವಿ. ಕಾಫಿ ತೋಟದಲ್ಲಿರೋದು ಇದು.
ನೋಡೋಣ ಕಾಫಿ ತೋಟ ಮೇಲೆ ಹೇಗಿದೆ, ಗಿಡ ಮರಗಳನ್ನೆಲ್ಲ ತೋರಿಸ್ತೀನಿ. ಕಾಫಿ ತೋಟ ಯಾವ ಥರ ಇದೆ ಅನ್ನೋದ್ರೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಚೀಸ್ ವೆಯ್ಟ್. ಇದು ಕಾಲ್ನಡಿಗೆಲ್ಲ ನಡ್ಕೊಂಡು ಹೋಗ್ಬೋದು. ತುಂಬ ದೂರ ಇದೆ, ದೊಡ್ಡ ಬೆಟ್ಟ, ಕಾಡು ಪ್ರದೇಶ. ಈ ಒಂದು ಕಾಡನ್ನು ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಕಾಫಿ ಎಸ್ಟೇಟ್ ಅಂದರೆ ನೋಡಿ, ಕಾಫಿ ಕಾಣ್ತಾ ಇರಬೇಕು ನಿಮಗೆ. ಇದು ಕಾಫಿ, ಇದು ಸ್ವಲ್ಪ ಹಣ್ಣಾಗುತ್ತೆ. ಹಣ್ಣಾದ ನಂತರ ಇದನ್ನು ಬೀಜ ಮಾಡಿ ಇದರಿಂದ ಕಾಫಿ ಮಾಡೋದು. ಕಾಫಿ ಬೀಜ ನೋಡ್ತಾ ಇರಬೇಕು, ನೀವೆಲ್ಲ ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ. ಓಕೆ, ಲೆಟ್ಸ್ ಗೋ. ನಮ್ಮ ಹುಡುಗರು ಫುಲ್ಲು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಇಲ್ಲಿ ಮಲೆನಾಡಿನ ಜೀಪ್ಗಳೆಲ್ಲ ಹೋಗೋದಕ್ಕೆ ಒಂದು ಒಳ್ಳೆ ದಾರಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಜೀಪ್ಗಳು ಹೋಗೋದಕ್ಕೆ ದಾರಿ. ನೋಡಿ, ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾರೆ. ವಾವ್, ಈ ನೇಚರ್ಗೆ ಸೋಲ್ದವರೇ ಇಲ್ಲ. ಅದ್ಭುತವಾಗಿದೆ. ಯಾರಾದರೂ ಕಲತಿಗಿರಿ ಕಡೆ ಬಂದರೆ ಈ ಒಂದು ಜಾಗಕ್ಕೆ ಬಂದೋಗಿ. ಹಾಂ ನೋಡಿ, ಇದು ಹೀಗೆ ಹೆಂಗೆ ಅಂದರೆ ದಾರಿ ಇಲ್ಲಿ ನಡ್ಕೊಂಡು ಹೋಗ್ಬೋದು. ಈ ಕಡೆ ಇಷ್ಟಕ್ಕೆ ಇಲ್ಲಿ ಹೀಗೆ ನಡ್ಕೊಂಡು ಹೋಗೋದು. ಈಗ ಹೇಗೆ ಅಂದರೆ ಇಲ್ಲಿವ್ರು ಮಲೆನಾಡಿನವರೆಲ್ಲ ಹೆಚ್ಚಿನದಾಗಿ ಈ ಕಡೆ ಎಲ್ಲ ಜರ್ನಿ ಅಂದರೆ ಎಷ್ಟು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಇನ್ನು ಕೆಲವರು ಏನಾದರೂ ಒಂದು ತೊಗೊಂಡು ಹೋಗೋ ಅಂದರೆ ಜೀಪ್ಗಳನ್ನೆಲ್ಲ ತೊಗೊಂಡು ಹೋಗೋದು. ಈ ಒಂದು ಕಾಫಿಯನ್ನು ಸಾಗಾಣಿಕೆ ಮಾಡ್ತಾರಲ್ಲ, ಇಲ್ಲಿ ಬೆಳೆದಿರುವಂಥ ಕಾಫಿಯನ್ನು ಕೊಯ್ದು ಇದನ್ನು ಸಾಗಾಣಿಕೆ ಮಾಡ್ತಾರೆ. ಸಾಗಾಣಿಕೆ ಮಾಡೋ ಒಂದು ಟೈಮಲ್ಲಿ ಇದನ್ನು ಗಾಡಿಗಳನ್ನೆಲ್ಲ ಯೂಸ್ ಮಾಡೋದಕ್ಕೋಸ್ಕರ ಕಾಲ್ನಡೆ ಅಂದರೆ ದಾರಿ ಮಾಡಿದ್ದಾರೆ ಇಲ್ಲಿ. ಹಾ, ಸೂಪರ್, ಅದ್ಭುತವಾದ ಜಾಗ, ತುಂಬಾ ಚೆನ್ನಾಗಿದೆ. ನೀವು ಫೋಟೋಶೂಟ್ಗಂತೂ ಇದು ಹೇಳಿ ಮಾಡಿಸಿದಂಥ ಜಾಗ ಇದು. ಯಾರಾದರೂ ಫೋಟೋಶೂಟ್ ಮಾಡಿಸೋರಿದ್ರೆ ಇದು ತುಂಬಾ ಚೆನ್ನಾಗಿರುವಂಥ ಜಾಗ. ತುಂಬ ಮೇಲೆ ಬಂದಿದ್ದೀನಿ. ಹೋಗ್ತೀನಿ, ನೋಡೋಣ ಏನಿದೆ, ಏನು ಸಮಾಚಾರ. ಮೇಲೆ ಹೋದರೆ ಯಾವ್ದಾದ್ರು ಮನೆ ಸಿಗುತ್ತಾ ಅಥವಾ ಇದು ಹಾಗೆ ಕಂಟಿನ್ಯೂ ಆಗುತ್ತೋ. ಹಾಗೆ ಹೋಗ್ತಾ ಏನು ಸಿಗುತ್ತೆ ನೋಡೋಣ. ನಿಮ್ಗೆ ಅವಾಗ ಸ್ವಲ್ಪ ಚಿಕ್ಕದು ತೋರಿಸಿದೆ ಅಲ್ಲ ನಾನು ಕಾಫಿನ. ಹೀಗೆ ನೋಡಿ, ಇವೆಲ್ಲ ದೊಡ್ಡದಾಗಿ ಬೆಳೆದಿದೆ. ಇದು ನೋಡಿ, ನಿಮಗೆ ಕಾಣುತ್ತೆ ನೋಡಿ. ಓಕೆ, ಲೆಟ್ಸ್ ಗೋ. ಈಗ ನಾವು ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮೇಲೆ ನನ್ನೊಟ್ಟಿಗೆ ಬಂದು ಫ್ರೆಂಡ್ಸ್ ಎಲ್ಲ ಪಾಪ ಕೆಳಗಡೆ ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ. ಕಾಫಿ ನೋಡೋಣ, ಕುಯ್ದು ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ಕಾಫಿ ಬೀಜ ಚೆನ್ನಾಗಿದೆ. ಅಷ್ಟೇ, ಯಾವುದೇ ರೀತಿ ಸ್ಮೆಲ್ ಏನು ಜಾಸ್ತಿ ಅಂದರೆ ಕಾಫಿ ಸ್ಮೆಲ್ ಏನು ಬರಲ್ಲ. ಬಟ್ ಹೇಗೆ ಅಂದರೆ ಇದು ಕಾಫಿ ಸ್ಮೆಲ್ ಬರಲ್ಲ, ಬಟ್ ಅಂದರೆ ಒಂಥರ ತಿನ್ನಬೇಕಾದ್ರೆ ಒಂಥರ ಆಗುತ್ತೆ, ಒಗ್ರು ಬರುತ್ತೆ. ಚೆನ್ನಾಗಿದೆ. ಆಲ್ಮೋಸ್ಟು ಚಿಕ್ಕಮಗಳೂರು ಕಡೆಯವರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಆದರೂ ಕೂಡ ತೋರಿಸೋಣ ಅಂತ ಬಂದೆ. ಕಾಫಿ ಕಾಯಿರ್ಬೇಕಾದ್ರೆ ಹೇಗಿರುತ್ತೆ ಅಂತ. ಇನ್ನೂ ನಿಮಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತೀನಿ. ಇನ್ನೂ ಮೇಲೆ ಹೋಗ್ತೀನಿ, ಅಲ್ಲೆಲ್ಲ ಏನೇನಿದೆ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಒಂದು ಮರ ನೋಡೋಣ, ಬೃಹತ್ತಾಕಾರವಾದ ಮರ, ಎಷ್ಟು ಚೆನ್ನಾಗಿದೆ. ವಾವ್, ಈ ನೇಚರ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ ಇದು. ಇದೇ ಥರ ಈಗ ಹೇಳಬೇಕಂದ್ರೆ ಕೊಡಗು ಸೈಡ್ ಕೂಡ ಈ ಥರನೇ ಕಾಫಿದು ಎಲ್ಲ ತೋಟಗಳನ್ನು ನೋಡ್ಬೋದು ನಾವು. ಸ್ವಲ್ಪ ಕೊಡಗು ಈ ಕಡೆ ಬಂದರೆ ಅಂದರೆ ಮಡಿಕೇರಿ ಸೈಡ್ ಸ್ವಲ್ಪ ಹೋದಾಗ ನಾವು ಕಾಫಿ ತೋಟವನ್ನು ಈ ಥರ ನೋಡಬಹುದು. ಹೆಚ್ಚಿನದಾಗಿ ಕಾಫಿ ತೋಟಗಳನ್ನು ಅಲ್ಲಿ ಎಲ್ಲ ನೋಡಬಹುದು ನಾವು. ಈಗ ನಮ್ಮ ಸದ್ಯಕ್ಕೆ ನಾನು ಬಂದಿರೋದು ಇದು ಸ್ವಲ್ಪ ಮಲೆನಾಡು. ಕಲ್ಲತ್ತಿಗಿರಿ ಅಂದರೆ ತುಂಬ ಇದೇನಲ್ಲ, ಸ್ವಲ್ಪ ಮಲೆನಾಡು ಇದ್ದಂಗೆ. ಇಲ್ಲಿ ಸ್ವಲ್ಪ ದಟ್ಟ ಅರಣ್ಯ ಪ್ರದೇಶವಾಗಿರುತ್ತೆ.
ತುಂಬ ಚೆನ್ನಾಗಿದೆ. ಯಾರಾದರೂ ಕಲ್ಲತ್ತಿಗಿರಿಗೆ ವಿಸಿಟ್ ಈಗ ಕೆಳಗೆ ಹೋಗೋಣ. ಈಗ ಜಾಸ್ತಿ ಮೇಲೆ ಹೋಗಿದ್ದು ಸಾಕು. ಜಾಸ್ತಿ ಮೇಲೆ ಹೋದಂಗೆ ನನಗೂ ಕೂಡ ಸ್ವಲ್ಪ ಭಯ ಆಗುತ್ತೆ ಅಲ್ಲೆಲ್ಲ ಏನಾದರೂ ಇದ್ದರೆ ಕಷ್ಟ ಅಂತ. ಯಾಕಂದರೆ ಕೆಳಗಡೆ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಇದ್ದಾರೆ, ನಾನು ಒಬ್ಬನೇ ಮೇಲೆ ಬಂದಿರೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಕೆಳಗೆ ಹೋಗೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಅಂತೂ ನಿಮಗೆ ಮೇಲೆಲ್ಲ ಸ್ವಲ್ಪ ತೋರಿಸ್ಕೊಂಬ ನನ್ನ ಕೈಲಾದಷ್ಟು ತೋರಿಸಿದ್ದೀನಿ. ಯಾಕಂದರೆ ನನ್ನ ಮೊದಲನೇ ವಿಡಿಯೋ ಆದ್ದರಿಂದ ಹೆಚ್ಚಿನದಾಗಿ ಮಾಹಿತಿಯನ್ನು ನಾನು ಎಲ್ಲೂ ಕಲೆಕ್ಟ್ ಮಾಡ್ಕೊಂಡಿಲ್ಲ. ನಿಮಗೆ ಹೆಚ್ಚಿನದಾಗಿ ಮಾಹಿತಿ ನಿಮಗೆ ಕೊಡೋದಾದರೆ ನಾನು ಇದ್ರ ಬಗ್ಗೆ ಒಂದಿಷ್ಟು ಅಂದರೆ ಒಂದು ಪ್ಲೇಸ್ ಬಗ್ಗೆ ಹೋಗ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಇಷ್ಟು ತಿಳ್ಕೊಂಡು ನಾನು ನಿಮಗೆ ಎಲ್ಲದೂ ಕೂಡ ಟೀಚ್ ಮಾಡ್ತೀನಿ, ಎಲ್ಲದೂ ಕೂಡ ಹೇಳ್ತೀನಿ. ಈಗ ನನ್ನ ಮೊದಲನೇ ಚಾನಲ್ ಆಗಿದ್ದರಿಂದ ಜಾಸ್ತಿ ಏನು ಕೂಡ ಹೇಳೋದಕ್ಕಾಗ್ತಾ ಇಲ್ಲ. ಆದರೂ ಕೂಡ ನನ್ನ ಕೈಯಲ್ಲಾದಷ್ಟು ನಾನು ತೋರಿಸಿದ್ದೀನಿ. ಇನ್ನು ದೇವಸ್ಥಾನ ತೋರಿಸ್ಬೇಕಾಗಿತ್ತು ನಿಮಗೆ, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ, ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಇನ್ನೂ ಇದೆ, ಇನ್ನೂ ನಾವು ಊಟ ಟೈಮೆಲ್ಲ ನಾವು ತೋರಿಸ್ತೀವಿ, ಎಲ್ಲೆಲ್ಲಿ ಹೋದ್ವಿ ಎಲ್ಲದೂ ಕೂಡ ನಾನು ವೀಡಿಯೋನ ಎಡಿಟ್ ಮಾಡಿ ನಿಮಗೆ ಕಳಿಸ್ತೀನಿ. ಎಲ್ಲದೂ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ, ಎಲ್ಲರೂ ಕೂಡ ನೋಡಿ. ಇನ್ನೂ ಕೂಡ ವೀಡಿಯೋಸ್ನ ಮಾಡ್ತೀನಿ, ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಕೊಡಬೇಕು ನಿಮಗೆ. ಜಸ್ಟ್ ಇಲ್ಲಿ ಬಂದು ಕೊಟ್ಟರು ಮಾಹಿತಿ ಅಲ್ಲ, ಇನ್ನೂ ನಿಮಗೆ ಹೆಚ್ಚಾಗಿ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಇನ್ನು ಮುಂದೆ ನಾನು ಎಲ್ಲೆಲ್ಲ ಮುಂದೆಲ್ಲ ಹೋಗಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡೋಣ.